ಬಿದ್ದ ಹಂಚು, ತೊಯ್ದ ಗೋಡೆಗಳು, ಬೀಳುವ ಹಂತದಲ್ಲಿರುವ ಕಂಬಗಳು, 75 ವರ್ಷಗಳ ಹಳೆಯ ಶಾಲೆಯನ್ನ ಮರ್ತೇ ಬಿಟ್ಟಿದ್ದ ಸರ್ಕಾರ. ಕುಡಿಯೋಕೆ ನೀರಿಲ್ಲ, ಸುಸಜ್ಜಿತ ಕಟ್ಟಡ ಇಲ್ಲ, ಶೌಚಾಲಯಕ್ಕೆ ಬಾಗಿಲುಗಳೇ ಇಲ್ಲ. ಸರ್ಕಾರಕ್ಕೆ ಪತ್ರ ಬರೆದು ಸುಸ್ತಾಗಿದ್ದಾರೆ ಪಾಲಕರು. 200 ಮಕ್ಕಳು ಕಲಿಯುವಂತಹ ಅನಲೋಗಲ್ನ ಸರ್ಕಾರಿ ಶಾಲೆ ಇದು. ಅದಕ್ಕಿಂತ ಮುಂಚಿತವಾಗಿ ಇದೊಂದು ಸ್ಟೋರಿ ಇದೆ, ನೋಡ್ಕೊಂಡ್ಬರೋಣ. ಶರಾವತಿ ಕಣಿವೆಯಲ್ಲಿ ಜಿಟಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ವಿಶ್ವವಿಖ್ಯಾತ ಜೋಗ ಜಲಪಾತವೀಗ ಹೊಸ ಕಳೆಯನ್ನ ಪಡೆದುಕೊಂಡಿದೆ. ಮುಗಿಲೆತ್ತರದಿಂದ ಆರ್ಭಟಿಸುತ್ತಾ ಧುಮ್ಮುಕ್ತಾ ಇರುವಂತಹ ಜಲಸಿರಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಪ್ರವಾಸಿಗರು ಜೋಗದತ್ತ ಹರಿದು ಬರ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಎಂದಾಕ್ಷಣ ಎಲ್ಲರಿಗೂ ಒಂದು ಅರೆಕ್ಷಣ ನೆನಪಾಗುವುದೇ ಜೋಗ ಜಲಪಾತ. ಬೆಟ್ಟ ಗುಡ್ಡಗಳ ನಡುವೆ ಹರಿದು ಬಂದು ಧುಮ್ಮುಕ್ಕುವ ಜಲಪಾತದ ರುದ್ರ ರಮಣೀಯತೆ ಮಾತಿಗೆ ನಿಲುಕದು. ಮಳೆಗಾಲದಲ್ಲಿ ಮೆರುಗು ನೀಡುವ ಈ ವರ್ಣ ವೈಭವದ ಜಲಸಿರಿಯ ನೈಜತೆಯನ್ನು ನೋಡಿಯೇ ತಣಿಬೇಕು. ಜಲಧಾರಿಗಳ ಹೃದಯ ನಡಗಿಸುವ ಸದ್ದು, ಕಡಿದಾದ ಕಣಿವೆಯ ಪರಿಸರ ಇಲ್ಲಿ ನಮ್ಮನ್ನ ಬೇರೆಯೇ ಲೋಕಕ್ಕೆ ಕರೆದೊಯ್ಯುತ್ತೆ. ಹೌದು, ಈ ಬಾರಿ ಮಲೆನಾಡು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಿಸಿದೆ. ಹೀಗಿದ್ದರೂ ಶರಾವತಿ ಕಣಿವೆ ಭಾಗದಲ್ಲಿ ಜಿಟಿ ಮಳೆಯಾಗ್ತಾ ಇದ್ದಂತೆ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಹೀಗಾಗಿ ಪ್ರವಾಸಿಗರ ದಂಡು ಜೋಗದತ್ತ ಲಗ್ಗೆಡ್ತಾ ಇದೆ. ಬೆಂಗಳೂರು ರಾಜಧಾನಿ ಅಂತ ಬೆಂಗಳೂರನ್ನು ಬೆಳಗಿಸಿ, ಮೈಸೂರನ್ನು ಮೈಮರೆಸಿ, ಮದ್ದೂರನ್ನು ಮುದ್ದಾಡಿಸಿ, ನಂಜನಗೂಡನ್ನು ಅಲೆದಾಡಿಸಿ, ಹಾಸನ ಅಲಂಕರಿಸಿ, ಕೋಲಾರ ಕೊಂಡಾಡಿಸಿ, ಚನ್ನಪಟ್ಟಣ ಚೆಂಡಾಡಿಸಿ, ತುಮಕೂರು ತುಂಬಿಕೊಂಡು, ತಲಕಡ ತಳ್ಳಿಕೊಂಡು ಶಿವಮೊಗ್ಗದಲ್ಲಿ ಸಿಲಿಯಿಟ್ಟು ಸಾಗರದಿಂದ ಸಾಲಾಗಿ ಬಂದು ಜೋಗ ಜಲಪಾತ ತನ್ನ 4 ರಾಜ ರೋರರ್ ರಾಕೆಟ್ ರಾಣಿ 960 ಅಡಿ ಎತ್ತರದಿಂದ ಧುಮುಕಿ ಹೊನ್ನಾವರ ಹೋಗಿ ಅರಬ್ಬಿ ಸಮುದ್ರ ಸೇರುವಂಥ ಜೋಗ ಜಲಪಾತ ನೋಡಲು ತುಂಬಾ ಚೆನ್ನಾಗಿದೆ. ಪ್ರವಾಸಿಗರು ಈಗ ಪುಷ್ಯ ಮಳೆ, ದೊಡ್ಡ ಪುಷ್ಯ ಮುಗಿದು ಚಿಕ್ಕ ಪುಷ್ಯ ಸ್ಟಾರ್ಟ್ ಆಗಿದೆ. ಜಾಸ್ತಿ ಮಳೆ ಬೀಳ್ತದ್ರಿಂದ ಜೋಗ ಜಲಪಾತ ತನ್ನ ಹಳೆಯ ವೈಭವವನ್ನು ಮೆರೆಯುತ್ತಾ ಇದೆ. ಇನ್ನು ಜೋಗ ಜಲಪಾತ ಪ್ರವಾಸಿಗರ ಕಣ್ಮನ ಸೆಳೆಯುವ ತಾಣ. ಇಲ್ಲಿ ತಂತಾನೆ ಎಂತಹ ಸೊಬಗು ಎಂಬ ಉದ್ಗಾರ ಹೊರಡುವುದು ಸಹಜ. ಧೀರ ನಡಿಗೆಯ ರಾಜ, ಬಳುಕುತ್ತ ದುಮ್ಮಿಕ್ಕುವ ರಾಣಿ, ಆರ್ಭಟಿಸುತ್ತ ಪಾತಾಳ ಸೇರುವ ರೋರರ್, ಬಾಣದಂತೆ ಚಿಮ್ಮಿ ನೊರೆಯ ಹಾಲುಕ್ಕಿಸುವಂತಹ ರಾಕೆಟ್ ಜಲಧಾರೆಗಳ ಸೌಂದರ್ಯವನ್ನ ಶಬ್ದಗಳಿಗೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ನೋಡ ಎಷ್ಟು ಚಂದ ಎನ್ನುವಂತೆ 4 ಕವಲುಗಳು ಒಂದಕ್ಕೊಂದು ಪೈಪೋಟಿಗೆ ಬಿದ್ದಂತೆ ಆರ್ಭಟಿಸುತ್ತಿವೆ. ಕ್ಷಣಕ್ಕೂ ಬದಲಾಗುವ ಹವಾಮಾನ, ದಟ್ಟವಾಗಿ ಆವರಿಸುವ ಮಂಜು, ರಾಜ ರಾಣಿ ರೋರರ್ ರಾಕೆಟ್ಗಳ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದರೆ ಅದನ್ನು ಕಣ್ತುಂಬಿಕೊಳ್ಳುವುದೇ ಪ್ರವಾಸಿಗರಿಗೆ ಒಂದು ಅನನ್ಯ ಅನುಭವ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಪ್ರವಾಸಿಗರು ಪ್ರಕೃತಿಯ ಈ ಜಲಸಿರಿಯನ್ನ ತಮ್ಮ ಕ್ಯಾಮೆರಾಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಸಮಯ ಕಳೀತಾ ಇದ್ದಾರೆ. ಒಟ್ಟಾರೆ ಶರಾವತಿಯ ಮಡಿಲಲ್ಲಿ ಮೈದಳೆದಿರುವ ಈ ಜೋಗದ ಸೌಂದರ್ಯಕ್ಕೆ ಇಡೀ ಜಗತ್ತೇ ಫಿದಾ ಆಗಿದೆ. ಪ್ರಕೃತಿಯ ಆರ್ಭಟ, ಮಂಜಿನ ಕಣ್ಣಾಮುಚ್ಚಾಲೆ ಮತ್ತು ಬೋರ್ಗರಿಯುವ ಜಲಧಾರಿಯ ಸದ್ದು ಪ್ರತಿಯೊಬ್ಬ ಪ್ರವಾಸಿಗನಿಗೂ ಹೊಸ ಉಲ್ಲಾಸ ನೀಡುತ್ತೆ. ಮುಂಬರುವ ದಿನಗಳಲ್ಲಿ ಮಳೆ ಮತ್ತಷ್ಟು ಹೆಚ್ಚಾದರೆ ಜೋಗದ ಈ ರೌದ್ರಾವತಾರ ಮತ್ತು ಸೌಂದರ್ಯ ಇನ್ನಷ್ಟು ದುಪ್ಪಟ್ಟಾಗುವುದರಲ್ಲಿ ಅನುಮಾನವೇ ಇಲ್ಲ.